ಇದು ಒಂದು ಕಂಬಳ ನಮ್ಮ ದಕ್ಷಿಣ ಕನ್ನಡ ನಮ್ಮ ಕರಾವಳಿ ಪ್ರದೇಶ ಸಂಸ್ಕೃತಿಯ ಒಂದು ಕಣ್ಣು. ಕಂಬಳ ಮತ್ತು ಯಕ್ಷಗಾನ ಇದನ್ನು ಉಳಿಸಿಕೊಂಡು ಬೆಳೆಸ ಸರ್ವರ ಜವಾಬ್ದಾರಿ. ಸೊ ನರಿಂಗಾನ ಮೋರ್ಲ ಇವತ್ತು ಲವಕುಶ ಕಂಬಳ ಸಾರ್ವಜನಿಕ ಕಂಬಳ. ಇದು ನಾವು ಒಬ್ಬರೇ ವರ್ಷ ಅಂತ ಅಧ್ಯಕ್ಷ ಸಮಿತಿ ಸದಸ್ಯರಿದ್ದ ಅದೇ ಸರ್ವ ಜನ ಸೇರಿಕೊಂಡು ಸರ್ವ ಧರ್ಮದವರು ಭಾಗಿಸಿಕೊಂಡು ಎಲ್ಲ ಕೂಡ ಸರ್ಕಾರ ಅಧಿಕಾರದಿಂದ ಹಿಡಿದು ಜನಸಾಮಾನ್ಯರು, ಶ್ರೀಮಂತರು, ಬಡವರು, ದುಡಿಯೋ ವರ್ಗ, ವ್ಯಾಪಾರಸ್ಥರು, ಮಕ್ಕಳು, ಶಿಕ್ಷಣ ಉಳ್ಳವರು, ಶಿಕ್ಷಣ ಇಲ್ಲದ ಎಲ್ಲರೂ ಕೂಡ ಸೇರಿಕೊಂಡು ಆಚರಿಸುವ ಒಂದು ಸೌಹಾರ್ದತೆಯ ಸಾರ್ವಜನಿಕ ಕಂಬಳೋತ್ಸವ. ಇದು ಬಹುಶಃ ಕಳೆದ ಸಲ 120ಕ್ಕೆ ಅಧಿಕ ಬಂದಿದೆ. ಈ ಸಲ ಕೂಡ ಜಾಸ್ತಿ ಬರುತ್ತದೆ. ಬಹುಶಃ ಇದನ್ನು ಯಾರೆಲ್ಲ ಬಂದರೆ ಬಹಳ ಸಂತೋಷದಿಂದ ನೆಮ್ಮದಿಯಿಂದ ವಿಜೃಂಭಣೆ ಕಂಬಳವನ್ನು ನಾವು ಆಚರಿಸ್ತೇವೆ. 13ನೇ ತಾರೀಕಿಗೆ ಪ್ರಾರಂಭವಾಗಿ 14 ತಾರೀಕು ರಾತ್ರಿವರೆಗೂ ಇದು ನಡೆಯಲಿದೆ. ರಾಜ್ಯ ಮತ್ತು ಕೆಲವೊಂದು ರಾಷ್ಟ್ರ ನಾಯಕರು ಇವತ್ತು ಭಾಗವಹಿಸುವಂಥ ಇದ್ದಾರೆ. ಎಲ್ಲ ಕೂಡ ಕರೆದಿದ್ದೇವೆ. ಅವರ ಸಮಯಕ್ಕೆ ಅನುಗುಣ ನೋಡಿಕೊಂಡು ಇವತ್ತು ಬರ್ಬೋದು. ಮನೆ ಮುಖ್ಯಮಂತ್ರಿಗೆ ಅವರು ಬೇರೆ ಕಾರ್ಯಕ್ರಮದ ಕಾರಣ ಮುಂದಿನ ವರ್ಷ ಬರ್ತಂತ ಹೇಳಿದ್ದಾರೆ. ತುಳು ಗ್ರಾಮ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಕಡೆ ಆಗಲೇಬೇಕು. ಯಾಕೆ ತುಳುನಾಡಿನ ಸಂಸ್ಕೃತಿ, ಪರಂಪರೆ, ಸಂಸ್ಕಾರ, ವಿಚಾರವನ್ನು ಭವಿಷ್ಯದ ಪೀಳಿಗೆಗೆ ವರ್ಗಾಯಿಸುವ ಒಂದು ಕಾರ್ಯಕ್ರಮ ಇಲ್ಲಿ ಕೂಡ ಇವತ್ತಿಲ್ಲ. ನಮಗೆ ಶಿಕ್ಷಣದಲ್ಲಿ ಗೂಗಲ್ನಲ್ಲಿ ಕೆಲವು ಮಾಹಿತಿ ಬರ್ತದೆ. ಇಲ್ಲಿರುವಂಥ ಹಲವಾರು ಎಲ್ಲೆಲ್ಲ ಜಾತಿ ಧರ್ಮಗಳ, ಬೇರೆ ಬೇರೆ ಜಾತಿ ವರ್ಗಗಳ ಮತ್ತು ಸಣ್ಣ ಸಣ್ಣ ಸಮುದಾಯಗಳ ಪ್ರತಿಯೊಬ್ಬರಿಗೆ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ, ಹಿರಿಯ ಬೇರೆ ವರ್ಗ ಏನು ಯಾವ್ಯಾವ ಜವಾಬ್ದಾರಿ ಏನಿತ್ತು ಹಿಂದೆ, ಈಗ ಕೊಟ್ಟಂಥ ಕೊಡುಗೆ ಏನು, ಇದನ್ನು ಯುವಜನ ಹೆಂಗೆ ಅರ್ಥ ಮಾಡಿಕೊಳ್ಬೇಕು, ಹೆಂಗೆ ಮುಂದೆ ತಗೊಂಡು ಹೋಗಬೇಕು, ಸೌಹಾರ್ದದ ಸಮಾಜ, ಒಂದು ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಿ ಏನಾಗಬೇಕಾ ಅದಕ್ಕೆ ಪೂರಕವಾಗುವಂಥ ತುಳು ಗ್ರಾಮ ನಾವು ನಿರ್ಮಾಣ ಮಾಡ್ತೀವಿ. ಏನಾದ ನಂತರ ಗೊತ್ತಾಗ್ತದೆ. ಈಗ ನಾವು ಜಾಗ ಮೀಸಲಿಟ್ಟಿದ್ದೇವೆ. ಇದಕ್ಕೊಂದು ಉನ್ನತ ಮಟ್ಟದ ಅಥವಾ ಇದಕ್ಕೆ ಹಿರಿಯರನ್ನು ಒಂದು ಸಮಿತಿ ಮಾಡಿ ಆ ಒಂದು ಪರಿಕಲ್ಪನೆ ನಾವಲ್ಲಿ ಪ್ರತಿಬಿಂಬಿಸ್ತೇವೆ. ಈಗ ತುಳು ಗ್ರಾಮ ಅಂತ ಹೇಳಿದ್ರೆ ಅಲ್ಲಿ ಏನೇನು ಬರಬೇಕು ಅಂದರೆ ಅಲ್ಲಿ ಒಂದು ನೋಡಿ ಎಲ್ಲ ತುಳುನಾಡಿನ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳನ್ನು ಯುವ ಪೀಳಿಗೆಗೆ ವರ್ಗಾಯಿಸುವಂಥ ಹಲವಾರು ವಿಚಾರಗಳಲ್ಲಿ ಬರಬೇಕಾಗ್ತದೆ. ಸೊ ಇಟ್ ವಿಲ್ ಬಿ ಒಂದು ಯಾತ್ರಾ ಮತ್ತು ಒಂದು ಪ್ರವಾಸಿ ಕೇಂದ್ರವಾಗಿ ಪರಿವರ್ತನೆ ಮಾಡುವಂಥ ನಮ್ಮ ಉದ್ದೇಶ. ಈಗ ಮೂಡುಬಿದ್ರೆಯಲ್ಲಿ ಏನು ನೀವು ಒಂದು ಹೇಳಿಕೆ ಕೊಟ್ಟಿದ್ದೀರಿ, ಅದು ತುಂಬ ಒಂದು ಅದಕ್ಕೆ ಆಕ್ರೋಶ ಮತ್ತು ಒಂದು ಚರ್ಚೆಗೂ ಕಾರಣವಾಗ್ತದೆ. ಅದಕ್ಕೆ ನೋಡಿ ನೋಡಿ ವಿಚಾರ ಏನಂತ ಹೇಳಿದರೆ, ಶಾಲೆಯಲ್ಲಿರುವಂಥ ನಾವು ಸ್ಕೂಲಲ್ಲಿದ್ದಾಗ ಮಕ್ಕಳ ಶೌಚಾಲಯ ಏನಿದೆ ಅದನ್ನು ಮಕ್ಕಳೇ ಸ್ವಚ್ಛಗೊಳಿಸಿದ್ರು ನಾವೆಲ್ಲ ಸೇರಿಕೊಂಡು. ಇದು ನಮಗಾಗ ಈಗ ನಮಗೇನಿದೆ ಅದು ನಮಗೊಂದು ಶಿಕ್ಷಣದ ಒಂದು ಭಾಗ. ಇದರಲ್ಲಿ ನಮ್ಮ ಮನೆಯಲ್ಲಿ ಆದರೂ ಕೂಡ ನಮ್ಮ ಮನೆಯ ಮಕ್ಕಳಿಗೆ ನಾವು ಕಲಿಸ್ತೇವೆ. ಅವ್ರು ಎಲ್ಲಿ ಹೋದರೂ ಕೂಡ ನಾವೊಂದು ಸ್ವಾವಲಂಬನೆ ಆಗಬೇಕಂತ ಹೇಳಿಕೊಂಡು ಅದಕ್ಕೆ ಬೇಕಾಗುವಂತಹ ಗ್ಲೌಸ್ ಇಲ್ಲಿ ಪರಿಕರಗಳು ಏನು ಬೇಕಾದನ್ನು ಕೊಡೋದು ಮ್ಯಾನೇಜ್ಮೆಂಟ್ ಇದು ಕಮಿಟಿ. ಆ ರೀತಿ ನನ್ನ ಅಭಿಪ್ರಾಯ ನಾನು ಇವತ್ತು ಹೇಳಿದ್ದೇನೆ. ಅದಲ್ಲದೆ ಕೆಲವರಿಂದಲೇ ಅದನ್ನು ಬೈ ಫೋರ್ಸ್ ಮಾಡಿಸುವಂಥದ್ದು ಅದಕ್ಕೆ ಅದನ್ನು ಯಾವುದು ಕೂಡ ಒಪ್ಪೋದಿಲ್ಲ. ನೀವು ಸ್ವಾಭಾವಿಕವಾಗಿ ಮಕ್ಕಳು ಉಪಯೋಗಿಸುವಂಥ ಶೌಚಾಲಯವನ್ನು ಮಕ್ಕಳೇ ಸ್ವಚ್ಛಗೊಳಿಸಿದ ಅದೇನು ತಪ್ಪಿಲ್ಲ ಅಂತ ನಾನು ಹೇಳಿದ್ದೇನೆ. ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕು, ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕಾಗ್ತದೆ. ಮಹಾತ್ಮ ಗಾಂಧಿಯವರ ಪರಿಕಲ್ಪನೆ ಹೇಳಬೇಕಾಗ್ತದೆ. ಅಥವಾ ಅವರಿಗೊಂದು ಸ್ವಚ್ಛ ಗ್ರಾಮ ಮತ್ತು ನಮ್ಮ ಇದರ ಬಗ್ಗೆ ಯಾವ ರೀತಿ ಅವರಿಗೆ ನಾವು ಒಂದು ಟ್ರೈನಿಂಗ್ ಕೊಡುವಂಥದ್ದು ಇದನ್ನು ನಾವು ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಅದು ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ನೋಡಿ, ಈಗ ನಾನು ಸ್ಪೀಕರ್ ಆಗಿದ್ದೇನೆ. ಸ್ಪೀಕರ್ ಪ್ರಶ್ನೆ ಕೇಳಿದ್ರೆ ಆಯಿತು. ಈಗ ಓನ್ಲಿ ಕಾನ್ಸ್ಟಿಟ್ಯೂಷನ್ ನಮಗೆ ಧರ್ಮ. ರಾಮ ಮಂದಿರ ಇದಕ್ಕೆ ಹೋಗ್ತಾರೆ ಕರೆದ್ರೆ ರಾಮ ಮಂದಿರ ಉದ್ಘಾಟನೆ ನೋಡಿ, ನಮ್ಮ ಎಲ್ಲ ಸಂತೋಷ ಇವತ್ತು ಏನಿದೆಯಾ ಎಲ್ಲ ಸಂತೋಷದಿಂದ ಆಗಲಿ, ನಮ್ಮ ದೇಶಕ್ಕೆ ಕೀರ್ತಿ ಬರೋದು ವಿಚಾರ ಆಗಲಿ, ನಮ್ಮ ಸಮಾಜ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆ, ಸೋದರತೆ, ಪ್ರೀತಿ, ವಿಶ್ವ ನೆಲೆಗೊಳ್ಳಲಿಕ್ಕೆ ಒಂದು ನಮಗೆಲ್ಲರಿಗೊಂದು ಪ್ರೇರಣೆ ಆಗುವಂಥ ಕಾರ್ಯಕ್ರಮ ಬಹಳ ಸಂತೋಷ ಆಗಲಿ ಅಂತ ನಾನು ಶುಭಾಶಯ ಸಲ್ಲಿಸ್ತೇನೆ. ನೋಡಿ, ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಅವನು ಬರುವಂಥ ಸಂದರ್ಭ ಇರ್ತದೆ. ನಮಗೆ ಸಮಯಾವಕಾಶ, ನಮಗೆ ಪ್ರೋಗ್ರಾಮ್ ಇಲ್ಲದಿದ್ದರೆ ಅಥವಾ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗುವಂಥ ಯಾವುದೇ ತಪ್ಪಿಲ್ಲ ಇದರಲ್ಲಿ. ಆದ ಕಾರಣ ಆ ಸಂದರ್ಭಕ್ಕೆ ಅನುಗುಣವಾಗುವಂಥ ವಿಚಾರ ನಾವೇನೆಲ್ಲ ಬಹಳ ಸಂತೋಷದಿಂದ ಪ್ರತಿಯೊಂದು ಕೂಡ ನಮ್ಮ ಸಮಾಜವನ್ನು, ದೇಶವನ್ನು ಒಗ್ಗಟ್ಟು ಮಾಡುವಂಥ ಒಂದು ಸಮಾರಂಭ ಆಗಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ.